ನಮಸ್ತೆ ಸ್ನೇಹಿತರೆ, ಕಥಾಪಯಣ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕ್ವಿಜ್ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಿಮ್ಮ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮ್ಮ ಚಾನೆಲ್ಗೆ ಮೋಟಿವೇಶನ್. ಮೊದಲನೇ ಪ್ರಶ್ನೆ, ಕೇವಲ 2 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ದೊರೆಯುವ ದೇಶ ಯಾವುದು? ಉತ್ತರ ವೆನೆಜುವೆಲಾ. ಈ ದೇಶದ ಪ್ರಸ್ತುತ ಪೆಟ್ರೋಲ್ನ ದರ ₹1.88. ಎರಡನೇ ಪ್ರಶ್ನೆ, ಭಾರತ ದೇಶದ ರಾಷ್ಟ್ರೀಯ ಬಣ್ಣ ಯಾವುದು? ಉತ್ತರ ಕೇಸರಿ. ಭಾರತದ ರಾಷ್ಟ್ರೀಯ ಕ್ರೀಡೆ, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಪ್ರಾಣಿ ಇರುವ ಹಾಗೆ ರಾಷ್ಟ್ರೀಯ ಬಣ್ಣ ಕೇಸರಿ ಎಂದು ಹೇಳಲ್ಪಟ್ಟಿದೆ. ಮೂರನೆಯ ಪ್ರಶ್ನೆ, ಕಪ್ಪೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಉತ್ತರ ಪನಾಮ. ಪನಾಮದ ಪನಾಮಿಯನ್ ಕಪ್ಪೆ ಅಲ್ಲಿನ ರಾಷ್ಟ್ರೀಯ ಪ್ರಾಣಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಮೊದಲು ಹೊಸ ವರ್ಷ ಆಚರಿಸುವ ದೇಶ ಯಾವುದು? ಉತ್ತರ ಟೋಂಗಾ. ಟೋಂಗಾ ಸಮೂಹ ಮತ್ತು ಕಿರಿಬಾಟಿ ದೇಶಗಳು ಹೊಸ ವರ್ಷಗಳನ್ನು ಬರಮಾಡಿಕೊಳ್ಳುತ್ತಾರೆ. ಭಾರತದಲ್ಲಿ ಸಂಜೆ 3:30 ಗಂಟೆ ಆದರೆ ಟೋಂಗಾ ಸಮೂಹ ಮತ್ತು ಕಿರಿಬಾಟಿ ದೇಶಗಳಲ್ಲಿ ರಾತ್ರಿ 12 ಗಂಟೆಯಾಗಿರುತ್ತದೆ. ಹೀಗಾಗಿ ಈ ದೇಶ ಮೊದಲು ಹೊಸ ವರ್ಷವನ್ನು ಆಚರಿಸುತ್ತದೆ. ಐದನೆಯ ಪ್ರಶ್ನೆ, ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಉತ್ತರ ತಕ್ಷಶಿಲಾ. ಆರನೆಯ ಪ್ರಶ್ನೆ, ಸೂರ್ಯನ ನಿಜವಾದ ಬಣ್ಣ ಯಾವುದು? ಉತ್ತರ ಬಿಳಿ. ಸೂರ್ಯನ ನಿಜವಾದ ಬಣ್ಣ ಬಿಳಿಯಾಗಿರುತ್ತದೆ. ಸೂರ್ಯನು ಮಳೆಬಿಲ್ಲಿನ ಎಲ್ಲಾ ಬಣ್ಣಗಳನ್ನು ಸರಿಸುಮಾರು ಸಮಾನ ಪ್ರಮಾಣದಲ್ಲಿ ಹೊರಸೂಸುತ್ತಾನೆ ಮತ್ತು ಭೌತಶಾಸ್ತ್ರದಲ್ಲಿ ಈ ಸಂಯೋಜನೆಯನ್ನು ಬಿಳಿ ಎಂದು ಕರೆಯುತ್ತೇವೆ. ಏಳನೆಯ ಪ್ರಶ್ನೆ, ನೀರಿನಲ್ಲಿ ವಾಸಿಸುತ್ತಿದ್ದರೂ ನೀರೇ ಕುಡಿಯದ ಜಲಚರ ಜೀವಿ ಯಾವುದು? ಉತ್ತರ ಡಾಲ್ಫಿನ್. ಎಂಟನೆಯ ಪ್ರಶ್ನೆ, ಮಳೆಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ಉತ್ತರ ಕೆಂಪು. ತದನಂತರ ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ ಹಾಗೂ ನೇರಳೆ ಬಣ್ಣವನ್ನು ಕಾಣಬಹುದು. ಒಂಬತ್ತನೆಯ ಪ್ರಶ್ನೆ, 32 ಮೆದುಳು ಹೊಂದಿರುವ ಜೀವಿ ಯಾವುದು? ಉತ್ತರ ಜಿಗಣೆ. ಜಿಗಣೆಯು 32 ಮೆದುಳುಗಳನ್ನು ಹೊಂದಿದೆ. ಜಿಗಣೆಯು ಆಂತರಿಕ ರಚನೆಯನ್ನು 32 ಪ್ರತ್ಯೇಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಈ ಪ್ರತ್ಯೇಕ ವಿಭಾಗವು ತನ್ನದೇ ಆದ ಮೆದುಳುಗಳನ್ನು ಹೊಂದಿದೆ. ಹತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಉತ್ತರ ಐಸ್ ಫಿಶ್. ಏಕೆಂದರೆ ಈ ಪ್ರಾಣಿಯು ರಕ್ತದಲ್ಲಿನ ಆಮ್ಲಜನಕ ಬಂಧಕ ಪ್ರೋಟೀನ್ ಹಿಮೋಗ್ಲೋಬಿನ್ ಅನ್ನು ಹೊಂದಿರುವುದಿಲ್ಲ. ಕೇಳಿದ್ರಲ್ಲ ಸ್ನೇಹಿತರೆ, 10 ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಉತ್ತರವನ್ನ. ಲೈಕ್ ಮತ್ತು ಕಮೆಂಟ್ ಮಾಡೋದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಕಥಾಪಯಣ ಚಾನಲನ್ನು ಬೆಂಬಲಿಸಿ. ವಂದನೆಗಳು.